ಚಾಪ್ಟರ್ ಫ್ಲೋ ಆಫ್ ಅರ್ಥಮೆಟಿಕ್ ಪ್ರೋಗ್ರೆಷನ್. ಸೊ ಹೇಗೆ ಕಲಿತೀವಿ ಇದನ್ನ ಅಂತ ಹೇಳಿ ಇಲ್ಲಿ ಮಾತಾಡೋಣ. ಸೊ ಮೊದಲನೇದಾಗಿ ಇಂಟ್ರಡಕ್ಷನ್, ಅದರಲ್ಲಿ ಅಬೌಟ್ ಸೀಕ್ವೆನ್ಸ್. ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಂತ ಹೇಳೋದು ಸೀಕ್ವೆನ್ಸ್ ಅಂತ ಹೇಳಿ. ಸೊ ಅದು ಸೀಕ್ವೆನ್ಸ್ ಅಂತ ಹೇಳಿದ್ರೆ ಏನು ಅಂತ ಅರ್ಥ ಮಾಡ್ಕೊಂಡು ಆಮೇಲೆ ಅರ್ಥಮೆಟಿಕ್ ಪ್ರೋಗ್ರೆಷನ್ ಅರ್ಥ ಮಾಡ್ಕೊತಾ ಇದೀವಿ. ನೇಮ್ಸ್ ಅಂಡ್ ರೆಪ್ರೆಸೆಂಟೇಷನ್. ಸೊ ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಲ್ಲಿ ಒಂದಷ್ಟು ಪದಗಳು ಉಪಯೋಗಿಸ್ತೀವಿ, ಅದನ್ನ ರೆಪ್ರೆಸೆಂಟ್ ಮಾಡ್ತೀವಿ ಅಂತ ಹೇಳಿದ್ರೆ ವೇರಿಯೇಬಲ್ಸ್ ಉಪಯೋಗಿಸಿ ಫಿಕ್ಸ್ಡ್ ಮೀನಿಂಗ್ ಇರುತ್ತೆ ಅದು, ಸರಿನಾ? ಕಾಮನ್ ಡಿಫ್ರೆನ್ಸ್. ಈ ಪೂರ ಅರ್ಥಮೆಟಿಕ್ ಪ್ರೋಗ್ರೆಷನ್ ಕಾಮನ್ ಡಿಫ್ರೆನ್ಸ್ ಮೇಲೆ ನಡೆಯುತ್ತೆ ಹುಡುಗರ, ಸರಿನಾ? ಕಾಮನ್ ಡಿಫ್ರೆನ್ಸ್ ಮೇಲೆ ನಡೆಯುತ್ತೆ. ಸೊ ಅದೇನು ಅಫ್ಕೋರ್ಸ್ ಇಲ್ಲಿ ಹೇಳ್ಕೊಂಡು ಕೂತ್ಕೊಂಡ್ರೆ ಅರ್ಥ ಆಗಲ್ಲ ನಿಮಗೆ, ಅಲ್ಲೇ ಹೋಗಿ ನೋಡಿ. ಯೂಸಸ್, ಈ ಬರೀ ಎ ಪಿ ಒಂದು ಅಂತಲ್ಲ, ಸೀಕ್ವೆನ್ಸ್ ಮತ್ತೆ ಸೀಕ್ವೆನ್ಸ್ ಯೂಸಸ್ ಏನೋ ಎಲ್ಲಿ ನೋಡ್ತೀವಿ, ಎ ಪಿ ಯೂಸಸ್ ಏನೋ ಎಲ್ಲಿ ನೋಡ್ತೀವಿ, ಅದನ್ನ ನಾನು ಇಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಅದಾದ್ಮೇಲೆ ಚಾಪ್ಟರ್ ಪ್ರಕಾರ ಅರ್ಥಮೆಟಿಕ್ ಪ್ರೋಗ್ರೆಷನ್ ಎಕ್ಸಾಂಪಲ್ಸ್. ಸೊ ಎಲ್ಲಿ ನಾವು ಅರ್ಥಮೆಟಿಕ್ ಪ್ರೋಗ್ರೆಷನ್ ನೋಡಬಹುದು. nth ಟರ್ಮ್ ಇದೆ, ಇದು nth ಟರ್ಮ್ ಆಫ್ ಎನ್ ಎ ಪಿ. ಸೊ ಸಮ್ ಆಫ್ ಫಸ್ಟ್ n ಟರ್ಮ್ಸ್ ಆಫ್ ಎನ್ ಎ ಪಿ. ಸೊ ಇದೆಲ್ಲ ಅದೇನು ಕಷ್ಟ ಆಗಲ್ಲ, ಇದೆಲ್ಲ ಕಲಿತೀರಾ. ಮತ್ತೆ ಕೊನೆಯದಾಗಿ ಸಮ್ಮರಿ. ಸೊ ಈ ರೀತಿಯಲ್ಲಿ ಈ ಚಾಪ್ಟರ್ನ ಮುಗಿಸ್ತೀರಾ.